ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂಜ್ಞ ಭೂಮ್ಯಾಂಬ ಭೂವರ್ ನವನಾಥ ಸಿದ್ಧಾಹ. ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ 2ನೆಯ ಭಾಗ ಮಧ್ಯಮ ಕಾಂಡದ ಶ್ರೀ ನವನಾಥ ಕಥಾಸಾರದಲ್ಲಿ ಇಂದ್ರನು ಸಿಂಹಳ ದ್ವೀಪದಲ್ಲಿ ಸೋಮಯಾಗವನ್ನು ನೆರವೇರಿಸಿದ್ದು ಹಾಗೂ ಶ್ರೀ ನವನಾಥ ಕಥಾಸಾರದ ಸಮಾರೋಪಾಖ್ಯಾನ ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಚರ್ಪಟಿನಾಥನು ಇಂದ್ರನನ್ನು ಸೋಲಿಸಿದ್ದರಿಂದ ಇಂದ್ರನು ಬಹಳ ಖಿನ್ನ ಮನಸ್ಕನಾಗಿ ದೇವತೆಗಳ ಗುರುವಾದ ಬೃಹಸ್ಪತಿಯಲ್ಲಿಗೆ ಹೋಗುವನು. ಬೃಹಸ್ಪತಿಯು ಪರಮಜ್ಞಾನಿಯು ಹಾಗೂ ಸರ್ವಜ್ಞಮೂರ್ತಿಯೂ ಆಗಿರುವನು. ಹೀಗಿರಲು ದೇವತೆಗಳಿಗೆ ರಾಜನಾದ ಇಂದ್ರನು ಬೃಹಸ್ಪತಿಯಲ್ಲಿಗೆ ಹೋಗಿ ಚರ್ಪಟಿಯ ಪ್ರತಾಪವನ್ನು ಹೇಳಹತ್ತಿದನು. ಎಂತೆಂದರೆ, ಗುರುದೇವ, ಅವನು ಚಿಕ್ಕವನಾದರೂ ಒಳ್ಳೆ ಅಸ್ತ್ರಪ್ರಯೋಗವನ್ನು ಮಾಡಿ ನಮಗೆಲ್ಲ ಘಾಸಿಗೊಳಿಸಿದನು. ಅಂಥ ಅವನ ವಿದ್ಯೆಗಳಲ್ಲಿ ವಾತಾಕರ್ಷಣ ವಿದ್ಯೆಯು ಮಹಾಬಲವುಳ್ಳದ್ದಾಗಿದ್ದು ಅದು ನಾಥರಿಗೆ ಹೇಗೆ ದೊರಕಿತೆಂದರೆ ಗೊತ್ತಾಗದು. ಅದು ಹೇಗಾದರೂ ಮಾಡಿ ಯುಕ್ತಿ ಪ್ರಯುಕ್ತಿಯಿಂದ ನಾವು ಪಡೆಯುವಂತೆ ಮಾಡಬೇಕು ಎನ್ನಲು ಅದಕ್ಕೆ ಬೃಹಸ್ಪತಿಯು, ಮಹಾರಾಜ, ಅದಕ್ಕಾಗಿ ನಾವು ಸೋಮಯಾಗವನ್ನು ಮಾಡಬೇಕಾಗುವುದು. ಅದಕ್ಕೆ ಬಹು ಪ್ರಯತ್ನದಿಂದ ನಾವು ಆ ನಾಥನನ್ನೇ ಸ್ವರ್ಗಕ್ಕೆ ಕರೆತರಬೇಕು. ಆಗ ಅವನಲ್ಲಿ ಮೋಹ ಉಂಟು ಮಾಡಿ ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ಎಂದು ದೇವಗುರುವಾದ ಬೃಹಸ್ಪತಿಯು ಸಲಹೆ ನೀಡುವನು. ಅದಕ್ಕಾಗಿ ಯಾರನ್ನು ಕರೆಕಳುಹಿಸಬೇಕೆಂಬ ಇಂದ್ರನ ಮಾತಿಗೆ ಮತ್ತೆ ಬೃಹಸ್ಪತಿಯು, ಇಂದ್ರನೇ, ಅಷ್ಟವಸುಗಳಲ್ಲಿ ಉಪಚರಿ ವಸುವು ಮಚ್ಛೇಂದ್ರನ ತಂದೆಯು. ಹೀಗಾಗಿ ಉಪಚರಿಗೆ ಭೂಮಿಗೆ ಕಳುಹಿಸಿದರೆ ಅವನು ಮಚ್ಛೇಂದ್ರನಿಗೆ ಭೇಟಿಯಾಗಿ ನಮ್ಮ ಸಂಗತಿಯನ್ನು ತಿಳಿಸಲು ಅವನು ಚರ್ಪಟಿಯನ್ನು ಇಲ್ಲಿಗೆ ಕರೆತರುವನು ಎಂದು ನುಡಿಯುವನು. ಅದಕ್ಕೆ ಇಂದ್ರನು ತಲೆದೂಗಿದನು. ಇತ್ತ ದೇವಗುರುವಿನ ಸುವಚನವನ್ನು ಆಲಿಸಿದ ಇಂದ್ರನು ಮಾತಲೆಯಿಂದ ರಥವನ್ನು ಕೊಟ್ಟು ಉಪಚರಿಯನ್ನು ಕರೆಯಿಸಿದನು. ಅಲ್ಲದೆ ಅವನನ್ನು ಕುರಿತು, ಮಹಾತ್ಮನೇ, ಮನದಲ್ಲಿ ಸೋಮಯಜ್ಞ ಮಾಡುವ ತವಕ ಉಂಟಾಗಿದೆ. ಅದಕ್ಕಾಗಿ ನೀನು ವಿಮಾನಾರೂಢನಾಗಿ ಮಚ್ಛೇಂದ್ರನನ್ನು ಕಾಣಬೇಕು. ಅಲ್ಲದೆ ನಾಥರೆಲ್ಲರನ್ನು ಕರೆದುಕೊಂಡು ಸ್ವರ್ಗಕ್ಕೆ ಬರಬೇಕೆಂದು ಹೇಳಲು ತಡ ಮಾಡದೆ ವಿಮಾನಾರೂಢನಾದ ಉಪಚರಿಯು ಭೂಮಿಗಿಳಿದು ಮಚ್ಛೇಂದ್ರನಿರುವಲ್ಲಿಗೆ ಬಂದನು. ಹೀಗೆ ಅಕಸ್ಮಾತ್ತಾಗಿ ಬಂದ ಉಪಚರಿ ವಸುವನ್ನು ಕಂಡ ಮಚ್ಛೇಂದ್ರನು ತಂದೆಗೆ ನಮಸ್ಕರಿಸುವನು. ನಂತರ ಅಲ್ಲೇ ಇರುವ ಗೋರಕ್ಷ, ಧರ್ಮನಾಥ, ಚೌರಂಗಿ, ಕಾನೀಫ, ಗೋಪೀಚಂದ, ಜಾಲಂಧರ, ಅಡಭಂಗಿನಾಥ ಇವರೆಲ್ಲರನ್ನೂ ಕೂಡಿಕೊಂಡು ತೀರ್ಥಸ್ನಾನಕ್ಕೆ ಒಂದೇ ಕಡೆಗೆ ಸೇರಿದರು. ಅವರು ಕೂಡ ಉಪಚರಿ ವಸುವಿಗೆ ನಮಸ್ಕರಿಸಲು ಉಪಚರಿ ವಸುವು ಅವರೆಲ್ಲರ ಮಧ್ಯದಲ್ಲಿ ಶೋಭಿಸಿದನು. ನಂತರ ಉಪಚರಿಯು ಮಚ್ಛೇಂದ್ರನನ್ನು ಕುರಿತು, ವತ್ಸ, ಇಂದ್ರನು ಸೋಮಯಾಗ ಮಾಡಲು ಇಚ್ಛಿಸಿರುವನು. ಆ ಕಾರ್ಯಕ್ಕಾಗಿ ನವನಾಥರು ಬರಬೇಕೆಂದು ಕರೆಯ ಕಳುಹಿಸಿರುವನು ಎಂದು ಮಚ್ಛೇಂದ್ರನ ಮನವೊಲಿಸಲು ಅದಕ್ಕೆ ಅವನು ಬರಲು ಒಪ್ಪುವನು. ನಂತರ ಮಚ್ಛೇಂದ್ರ ಸಹಿತವಾಗಿ ಜಾಲಂಧರ, ಕಾನೀಫ, ಚೌರಂಗಿ, ಗೋರಕ್ಷ, ಅಡಭಂಗಿ, ಗೋಪಿಚಂದರು ವಿಮಾನವನ್ನೇರುವರು. ನಂತರ ಗೌಡ ಬಂಗಾಳದ ಹೇಲಾ ಪಟ್ಟಣಕ್ಕೆ ಬಂದು ಗೋಪಿಚಂದರನ ತಾಯಿಯಾದ ಮೈನಾವತಿಯನ್ನು ಕರೆದುಕೊಂಡು ಅಲ್ಲಿಂದ ಒಡವಾಳದಲ್ಲಿರುವ ವಟಸಿದ್ಧ ನಾಗನಾಥನನ್ನು ತಮ್ಮೊಡನೆ ಸೇರಿಸಿಕೊಂಡು ಅತ್ತ ಭರ್ತೃಹರಿ ಇರುವಲ್ಲಿಗೆ ಬಂದರು. ಅಲ್ಲಿ ಅವನನ್ನು ಕರೆದುಕೊಂಡು ಅಲ್ಲಿಂದ ಅವಂತಿಗೆ ಬಂದು ಅಲ್ಲಿ ಚರಪಟಿಯನ್ನು ಕೂಡಿಸಿಕೊಂಡು ಮಾನವ ದೇಶದಲ್ಲಿರುವ ವಿಟಗ್ರಾಮಕ್ಕೆ ಬಂದು ಅಲ್ಲಿ ರೇವಣ ಸಿದ್ಧನನ್ನು ಕೂಡ ಜೊತೆಗೆ ಸೇರಿಸಿಕೊಂಡರು. ಇಷ್ಟೇ ಅಲ್ಲದೆ ಅವರೊಂದಿಗೆ 84 ಜನ ಸಿದ್ಧರನ್ನು ಕೂಡ ಸೇರಿಸಿಕೊಂಡು ವಿಮಾನದ ಮೂಲಕ ಅಮರಪುರಕ್ಕೆ ಬರುವರು. ಇಂತು ವಿಮಾನವು ಇಂದ್ರಪುರಿಯನ್ನು ತಲುಪಲು ಇಂದ್ರನು ಗ್ರಾಮದ್ವಾರದಲ್ಲೇ ಅವರನ್ನು ಸ್ವಾಗತಿಸಿ ಅವರೆಲ್ಲರನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಎಲ್ಲರನ್ನು ಅವರವರ ಉಚಿತಾಸನದಲ್ಲಿ ಕೂರಿಸಿ ಊಟೋಪಚಾರದಿಂದ ಸತ್ಕರಿಸುವನು. ಎಲ್ಲ ದೇವತೆಗಳು ನವನಾಥರನ್ನು ಕಂಡು ಬಹಳ ಸಂತಸಗೊಂಡರು. ನಂತರ ಸೋಮಯಜ್ಞ ಮಾಡುವ ವಿಚಾರವನ್ನು ಇಂದ್ರನು ಎಲ್ಲರಿಗೂ ಅರುಹಿದನು. ಅತ್ತ ಅದನ್ನು ಯಾವ ಸ್ಥಳದಲ್ಲಿ ಮಾಡಬೇಕೆಂಬುದನ್ನು ಬೃಹಸ್ಪತಿ ಹಾಗೂ ಮಚ್ಛೇಂದ್ರರು ಚಿಂತಿಸಹತ್ತಿದರು. ಕೊನೆಗೆ ಸಿಂಹಳ ಅಥವಾ ಶ್ರೀಲಂಕೆ ದ್ವೀಪದಲ್ಲೇ ಯಜ್ಞವನ್ನು ಆಚರಿಸಲು ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿತು. ನಂತರ ಉಪಚರಿ ವಸುವು ಗಂಧರ್ವನೊಂದಿಗೆ ಅಲ್ಲಿಗೆ ಹೋಗಿ ಆ ಸ್ಥಳವನ್ನು ಸಜ್ಜುಗೊಳಿಸಿ ಅಲ್ಲಿ ಯಜ್ಞವನ್ನು ಆಯೋಜಿಸಿದನು. ಇಂದ್ರನು ಸತಿಯೊಡನೆ ಆಗಮಿಸಿ ಯಜ್ಞಕ್ಕೆ ನೇತೃತ್ವ ವಹಿಸಿಕೊಂಡನು. ಮಂತ್ರ ಕಾರ್ಯವನ್ನು ಬೃಹಸ್ಪತಿಗೆ ಒಪ್ಪಿಸಲಾಯಿತು. ನವನಾಥರು ಯಜ್ಞಕಾಂಡಕ್ಕೆ ಸ್ವಾಹ ಎಂದು ಆಹುತಿಗಳನ್ನು ಹಾಕುವವರಾದರು. ಈ ಯಜ್ಞ ಕಾರ್ಯವನ್ನು ನಡೆಸುವ ಅಟವ್ಯವನವು ಕಿಲೋತ್ತಮೆಯ ವಾಸಸ್ಥಳದ ಸಮೀಪದಲ್ಲೇ ಇತ್ತು. ಆಗ ಮಚ್ಛೇಂದ್ರ ಯತಿಗೆ ಮೀನನಾಥನ ನೆನಪಾಗಲು ಮಚ್ಛೇಂದ್ರನು ಆತನನ್ನು ಕರೆಯಿಸಿ ಅವನಿಗೆ ವಿದ್ಯಾಭ್ಯಾಸ ಮಾಡಿಸತೊಡಗಿದನು. ಆ ಸಮಯದಲ್ಲಿ ಬೃಹಸ್ಪತಿಯು ಇಂದ್ರನನ್ನು ಕುರಿತು, ರಾಜನೇ,
ನೀನು ಯಜ್ಞಕ್ಕೆ ಕುಳಿತರೆ ಆಗದು. ಆ ಕಾರ್ಯಕ್ಕೆ ಉಪಚರಿ ವಸುವಿಗೆ ವಹಿಸಿ ನೀನು ಉಳಿದ ಕಾರ್ಯವನ್ನು ನೋಡಿಕೋ ಎನ್ನಲು ಇಂದ್ರನು ಯಜ್ಞವನ್ನು ಸಾಂಗವಾಗಿ ಸಾಗುವಂತೆ ಮೇಲ್ವಿಚಾರಣೆ ಕಾರ್ಯ ಮಾಡಹತ್ತಿದನು. ಹೀಗೆ ಇಂದ್ರನ ಶ್ರಮವನ್ನು ಕಂಡು ಆ ಯತಿಯ ಮನಸ್ಸು ಸಂತಸಗೊಂಡಿತು. ಅತ್ತ ಮಚ್ಛೇಂದ್ರನಾಥನು ಮೀನನಾಥನಿಗೆ ವಿದ್ಯೆಯನ್ನು ಕಲಿಸುವಾಗ ಇಂದ್ರನು ನವಿಲಿನ ವೇಷ ಧರಿಸಿಕೊಂಡು ಪಕ್ಕದಲ್ಲಿರುವ ಗಿಡವೊಂದರ ಟೊಂಗೆಯ ಮೇಲೆ ಕುಳಿತುಕೊಂಡು ಮೀನನಾಥನಿಗೆ ಕಲಿಸುವ ರಹಸ್ಯ ವಿದ್ಯೆಯನ್ನು ಇಂದ್ರನು ಕಲಿಯ ಹತ್ತಿದನು. ಹೀಗೆ ಇಂದ್ರನಿಗೆ ವಾತಾಕರ್ಷಣ ವಿದ್ಯೆಯು ಸಹಜವಾಗಿ ದೊರಕ ಹತ್ತಿತ್ತು. ಅದರಿಂದಾಗಿ ಇಂದ್ರನಿಗೆ ಸಂತೋಷವಾಯಿತು. ಮುಂದೆ ಯಜ್ಞವು 1 ವರ್ಷ ಪರ್ಯಂತ ಸಾಗಿತು. ಅಲ್ಲಿಯವರೆಗೆ ಮಚ್ಛೇಂದ್ರನು ಮೀನನಾಥನಿಗೆ ವಿದ್ಯೆಯನ್ನು ಕಲಿಸುತ್ತಲೇ ಇರುವನು. ಮುಂದೆ ಯಜ್ಞವು ಸಮಾಪ್ತಿಗೊಳ್ಳಲು ಬಳಿಕ ಎಲ್ಲ ನಾಥರನ್ನು ಉಚಿತಾಸನದಲ್ಲಿ ಕೊಳ್ಳಿರಿಸಿ ಇಂದ್ರನು ಎದುರಿಗೆ ಕೈಜೋಡಿಸಿಕೊಂಡು ನಿಂತನು. ಅಲ್ಲದೆ ಇಂದ್ರನು ಮಚ್ಛೇಂದ್ರನನ್ನು ಕುರಿತು, ಯೋಗದ್ರುಮನೆ, ಯಜ್ಞವು ಸಾಂಗವಾಗಿ ನಡೆದಿದೆ. ಆದರೆ ನನ್ನಿಂದ ಒಂದು ಅಪರಾಧ ಜರುಗಿದೆ. ಅದೇನೆಂದರೆ ತಾವು ಮೀನನಾಥನಿಗೆ ವಿದ್ಯಾಪ್ರಾಪ್ತಿ ಮಾಡುವಾಗ ನಾನು ನವಿಲಿನ ವೇಷವನ್ನು ಧರಿಸಿಕೊಂಡು ಆ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡೆ. ಆದ್ದರಿಂದ ಆ ವಿದ್ಯೆ ಪ್ರಾಪ್ತಿಗಾಗಿ ವರವನ್ನಿಟ್ಟು ಕೃಪೆ ಮಾಡುವಂತಾಗಬೇಕು ಎಂದು ಪ್ರಾರ್ಥಿಸುವನು. ಅದಕ್ಕೆ ಮಚ್ಛೇಂದ್ರನು ಸಿಟ್ಟಿಗೆದ್ದು ಎಲ್ಲ ನಾಥರು ಇಂದ್ರನನ್ನು ಕುರಿತು, ದೇವರಾಜನೇ, ನೀನು ಕಳ್ಳತನದಿಂದ ನಮ್ಮ ವಿದ್ಯೆಯನ್ನು ಕಲಿತುಕೊಂಡಿ. ಆದ್ದರಿಂದ ನೀನು ಮಚ್ಛೇಂದ್ರನಿಂದ ಕಲಿತ ವಿದ್ಯೆಯು ನಷ್ಟಗೊಳ್ಳಲಿ ಎಂದು ಶಾಪ ಕೊಡುವರು. ಅದಕ್ಕೆ ದೇವಗುರುವು ಅವರನ್ನು ಮತ್ತೆ ಸಂತೋಷಗೊಳಿಸಿ ಉಶ್ಯಾಪವನ್ನು ನೀಡಲು ಬೇಡಿಕೊಳ್ಳುವನು. ಅದಕ್ಕೆ ನಾಥರೆಲ್ಲರೂ ಕೂಡಿ ಆಲೋಚಿಸಿ ಇಂದ್ರನು ಅದಕ್ಕಾಗಿ 12 ವರ್ಷ ತಪಸ್ಸನ್ನಾಚರಿಸಲು ಆ ವಿದ್ಯೆಯು ಮತ್ತೆ ದೊರಕುವುದೆಂದು ಹೇಳಿ ಅತ್ತ ಮೀನನಾಥನನ್ನು ಕರೆದುಕೊಂಡು ಮಚ್ಛೇಂದ್ರನು ಕಿಲೋತ್ತಮಳಿಗೆ ಸಮಾಧಾನವನ್ನು ಹೇಳಿ 84 ಸಿದ್ಧರು ಇತ್ಯಾದಿ ನಾಥರೆಲ್ಲರೂ ವಿಮಾನವನ್ನೇರಿ ಭೂಮಿಗೆ ಬಂದಿಳಿಯುವರು. ನಂತರ ಎಲ್ಲರೂ ತೀರ್ಥಾಟನೆಗಾಗಿ ಹೊರಡುವರು. ಅತ್ತ ಮೈನಾವತಿಗೆ ಹೇಲಾ ಪಟ್ಟಣಕ್ಕೆ ತಲುಪಿಸುವರು. ಮುಂದೆ ಮೀನನಾಥನು ಕೂಡ ಭೂಮಿಯಲ್ಲಿ 3 ಜನ ಶಿಷ್ಯರನ್ನು ಹೊಂದುವನು. ಇತ್ತ ಇಂದ್ರನು ಸಹ್ಯಾದ್ರಿಗೆ ಹೋಗಿ ಅಲ್ಲಿ 12 ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸುವಾಗ ಮಂತ್ರ ಪ್ರಯೋಗದಿಂದ ನೀರನ್ನು ಪ್ರವಾಹವಾಗಿ ಬಿಡಲು ಆ ನೀರು ಭೀಮಾ ನದಿಯ ಚಂದ್ರಭಾಗಕ್ಕೆ ಸೇರುವುದು. ಆಮೇಲೆ ಅರ್ಘ್ಯಪ್ರದಾನ ಮಾಡಲೆಂದು ಮಣಿಕರ್ಣಿಕೆಯ ಜಲವನ್ನು ಕಮಂಡಲದಲ್ಲಿ ತುಂಬಿಕೊಂಡು ತರಲು ಅದು ಇಂದ್ರಪ್ರಸ್ಥದ ಮೂಲಕ ಪ್ರವಾಹವಾಗಿ ಹರಿದಿದ್ದರಿಂದ ಅದಕ್ಕೆ ಇಂದ್ರಾಯಣಿ ಎಂದು ಕರೆಯಲ್ಪಟ್ಟಿತು. ತದನಂತರ ಇಂದ್ರನು ತನ್ನ ತಪಸ್ಸನ್ನು ಮುಗಿಸಿಕೊಂಡು ಅಮರಪುರಕ್ಕೆ ತೆರಳುವರು. ಮುಂದೆ ನವನಾಥರು ಬಹುದಿನಗಳ ಕಾಲ ತೀರ್ಥಾಟನೆಯಲ್ಲಿ ತೊಡಗಿದ್ದರು. ಶಕೆ 1710ರವರೆಗೆ ಅವರು ಪ್ರಕಟ ರೂಪದಂದಿದ್ದು ಮುಂದೆ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿ ಗುಪ್ತ ರೂಪದಿಂದ ಉಳಿಯ ಹತ್ತಿದರು. ಕಾನೀಫನಾಥನು ಮಠದಲ್ಲೇ ಗುಪ್ತ ರೂಪದಿಂದ ಇರಹತ್ತಿದನು. ಹಾಗೆಯೇ ನಾಥರಿಗೆಲ್ಲ ತಂದೆ ತಾಯಿ ಎನಿಸಿದ ಮಚ್ಛೇಂದ್ರನು ಮೇಲ್ಭಾಗದಲ್ಲಿ ಉಳಿದನು. ಅತ್ತ ಜಾಲಂಧರನು ಗರ್ಭಗಿರಿಯ ಮೇಲೆ ನಿಂತುಕೊಂಡನು. ಇವನಿಗೆ ಜಾನಪೀರನೆಂದು ಕರೆಯಲ್ಪಡುತ್ತದೆ. ಹಾಗೂ ಅವನ ಕೆಳಬದಿಗೆ ಅಂದರೆ ಗರ್ಭಗಿರಿಯ ದಕ್ಷಿಣಕ್ಕೆ ಗಹನಿನಾಥನು ಇರಹತ್ತಿದನು. ಅವನನ್ನೇ ಗೈಬಿ ಪೀರನೆಂದು ಕರೆಯುವರು. ರೇವಣನಾಥನು ಮಾನವ ದೇಶದೊಳಗಿನ ವಿಟ ಗ್ರಾಮದಲ್ಲಿ ಇರಹತ್ತಿದನು. ಅಲ್ಲದೆ ಚರಪಟಿನಾಥ, ಚೌರಂಗಿನಾಥ ಹಾಗೂ ಅಡಭಂಗಿನಾಥರು ಗುಪ್ತ ರೂಪದಿಂದ ಎಂದಿಗೂ ತೀರ್ಥ ಸಂಚಾರ ಕೈಗೊಂಡಿರುವರು. ಮತ್ತೊಂದೆಡೆಗೆ ಭರ್ತೃಹರಿಯು ಪಾತಾಳದಲ್ಲಿ ಉಳಿದರೆ ಮೀನನಾಥನು ಸ್ವರ್ಗಕ್ಕೆ ಹೋಗಿ ವಾಸಿಸ ಹತ್ತಿದನು. ಅತ್ತ ಮುಖ್ಯವಾಗಿ ಗೋರಕ್ಷಕನಾಥನು ಗಿರಿನಾರ ಪರ್ವತದ ಮೇಲಿರುವ ದತ್ತಾತ್ರೇಯನ ಪಕ್ಕದಲ್ಲಿ ವಾಸಿಸ ಹತ್ತಿದನು. ಗೋಪಿಚಂದ ಹಾಗೂ ಧರ್ಮನಾಥ ನೀರ್ವರು ತಮ್ಮ ಶಕ್ತಿ ಬಲದಿಂದ ವೈಕುಂಠಕ್ಕೆ ಹೋಗುವರು. ನಂತರ ವಿಷ್ಣುವು ವಿಮಾನವನ್ನು ಕಳುಹಿಸಿ ಮೈನಾವತಿಯನ್ನು ವೈಕುಂಠಕ್ಕೆ ಕರೆಯಿಸಿಕೊಳ್ಳುವನು. ಮುಂದೆ ಅತ್ತ 84 ಜನ ಸಿದ್ಧರಿಂದ ನಾಥ ಪಂಥವು ಸ್ವಸಾಮರ್ಥ್ಯದಿಂದ ಭೂಲೋಕದಲ್ಲಿ ಬಹಳ ಪ್ರಸಿದ್ಧಿ ಹೊಂದುವುದು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.